ಮುಹೂರ್ತ ಮೀರ್ತಾ ಇದೆ, ಮಾಂಗಲ್ಯ ಧಾರಣೆ ಮಾಡಿಸಬಹುದಾ? ಸ್ವಲ್ಪ ತಡೀರಿ ಬುದ್ಧಿ, ನನಗೆ ತುಂಬಾ ಬೇಕಾದವರೊಬ್ರು ಬರಬೇಕು. ಮುಹೂರ್ತ ಯಾರನ್ನೂ ಕಾಯಲ್ಲಮ್ಮ. ಅಷ್ಟು ಬೇಕಾದವರಾದ್ರೆ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಇಡೀ ಊರೇ ಅವಳನ್ನ ಮಹಾಲಕ್ಷ್ಮಿ ಅಂದ್ಕೊಂಡಿದ್ದಾರೆ. ಅವಳು ಮುಟ್ಟಿದ್ದೆಲ್ಲ ಚಿನ್ನ ಆಯ್ತದೆ ಅಂತ ನಂಬ್ಕೊಂಡವ್ರೆ. ಈಚೆಗೆ ನಮ್ಮ ಊರ್ನಾಗೆ ಆ ಹುಡುಗಿ ಮಾಂಗಲ್ಯ ಮುಟ್ಟಿಲ್ಲ ಅಂದ್ರೆ ಮದ್ವೆನೇ ಆಗಕ್ಕಿಲ್ಲ. ಪೂಜಾರೆ, ನಮ್ಮೂರ ಬಿತ್ತನೆ ಕಾಳನ್ನ ಆ ಹುಡುಗಿ ಕೈಲೇ ಮುಟ್ಸಿ ಬಿತ್ತನೆ ಮಾಡೋದು. ಲಚ್ಚಿ ಲಚ್ಚಿ ನಿಂತ್ಕೋ, ಎಲ್ಲ ಹೋಗ್ತಿದ್ಯಾ? ಲಚ್ಚಿ ಲಚ್ಚಿ ನಿಂತ್ಕೋ. ಮಾತಿಗೆ ತಪ್ಪ ಮಗಳಲ್ಲ, ಬಂದೇ ಬತ್ತಾಳೆ. ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ ಬಾರಮ್ಮ, ಲಕ್ಷ್ಮೀ ಬಾರಮ್ಮ. ಲಚ್ಚಿ ಬಂದ್ಲು. ಬಾರಮ್ಮ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ ಬಾರಮ್ಮ, ಲಕ್ಷ್ಮೀ ತಗೊಳ್ಳಿಪ್ಪ, ಮಾಂಗಲ್ಯ ಧಾರಣೆ ಮಾಡಿ. ಲಚ್ಚಿ ಎಲ್ಲವಾ? ಲಚ್ಚಿ ಆಗ್ಲೇ ಹೋದ್ಲಲ್ಲಕ್ಕ. ಅಯ್ಯೋ, ಲಚ್ಚಿಗೆ ಹಣ್ಣು ಹಂಪ್ಲು ತಂದಿದ್ದೆ ಕೊಡೋಣ ಅಂತ ಹೊರಟೆ ಹೋಗ್ಬಿಟ್ಲಾ? ಅಯ್ಯೋ ಶಿವನೇ. ಕಾವೇರಕ್ಕ, ಲಚ್ಚಿನೂ ನಿನ್ ಮಗಳು ಒಂದೇ ವಾರಿಗೆ ಅವರಲ್ವಾ? ಹ್ಞೂ ಕಣವ, ಲಚ್ಚಿ ಸಂಕ್ರಾಂತಿಗೆ 2 ದಿವಸ ಮುಂಚೆ ಹುಟ್ಟಿದ್ಲು. ನನ್ನ ಮಗಳು ಶಿವರಾತ್ರಿಗೆ 3 ದಿವಸ ಮುಂಚೆ ಹುಟ್ಟಿದ್ಲು. ಹಂಗ್ ನೋಡಿರೆ ಲಚ್ಚಿನೇ 1 ತಿಂಗಳಿಗೆ ದೊಡ್ಡವಳು. ಲಚ್ಚಿ ಅಪ್ಪ ಮಾದೇಗೌಡ ಅಜ್ಜಿ ಮಾತ್ರ ಬದುಕಿದ್ರೆ ಈಟತ್ಗೆ ಲಚ್ಚಿಗೊಂದು ಗಂಡು ಹುಡುಕಿ ಮದುವೆ ಮಾಡ್ತಾ ಇದ್ದ. ಆದ್ರೆ ಈಗ ಮನೆ ಬಾಳ್ತನ ನೋಡ್ಕೊಂತ ಇರೋನು ಸೋದರ ಮಾವ ಬೋರೇಗೌಡ. ಅವನ ಮನಸ್ಸು ಮಾಡಬೇಕು. ಪಾಪದ ಹುಡುಗಿ ಲಚ್ಚಿ. ಆ ಹುಡುಗಿ ಮಾಂಗಲ್ಯ ಮುಟ್ಟಿದ್ರೆ ಅದೃಷ್ಟ ಅಂತ ಹೇಳ್ತಾರೆ. ಅಂತ ಹುಡುಗಿ ಮದುವೆ ಆಗ್ಬೇಕಾದ್ರೆ ಆ ಹುಡುಗಿ ಎಷ್ಟು ಪುಣ್ಯ ಮಾಡಿರ್ಬೇಕು. ಅಂತ ಒಳ್ಳೆ ಹುಡುಗಿ ಹಣೆಯಲ್ಲಿ ವಿಧಿಯಮ್ಮ ಒಳ್ಳೆ ಹುಡುಗನ್ನೇ ಬರ್ದಿರ್ತಾಳೆ. ಸುಜಾತ, ಅತ್ತಮ್ಮ, ಯಾರ ಟೀ ತಗೊಂಡು ಹೋಯ್ತಿದ್ಯೆ? ಚಿಕ್ಕಪ್ಪಂಗೆ ಅತ್ತಮ್ಮ. ತಲೆ ಕೆಟ್ಟಿದ್ದೀನಿ ನಿನಗೆ? ಈ ಮನೆ ರೀತಿ ರಿವಾಜೆಲ್ಲ ಮರ್ತೋಯ್ತಾ? ವತಾರೆನೆ ಎದ್ದು ತಮ್ಮಯ್ಯ ಅವಳ ಮಕ್ಕನೇ ನೋಡೋದು ಅಂತ ನಿನ್ಗೆ ಗೊತ್ತಿಲ್ಲ? ದರಿದ್ರದವಳ ಮಕ್ಕ ನೋಡಿದ್ರೆ ಅದೃಷ್ಟ ಬರುತ್ತೆ ಅಂತ ಯಾವ ನನ್ನ ಮಗ ಹೇಳಿದ್ನು? ಮಂಡಾಕ ಈ ತಮ್ಮಯ್ಯ ಅದನ್ನ ನಂಬ್ಕೊಂಡು ಕೂತವನೆ. ಇಷ್ಟೆಲ್ಲ ನೀನು ಗೊತ್ತಿದ್ರು ನೀನೇ ಟೀ ತಗೊಂಡು ಹೋಯ್ತಿದ್ಯಲ್ಲ, ಎಲ್ಲಿ ಅವಳು ಆ ದರಿದ್ರದವಳು? ಒತ್ತಾರನೆ ಎದ್ದು ಎಲ್ಗೋ ಹೋದ್ಲು. ಎಲ್ಗೋಯ್ತಿದೀಯ ಅಂದ್ರೆ ಏನು ಉತ್ತರ ಕೊಡದೆ ಓಡೋದ್ಲು. ಇವತ್ತವಳು ಬರ್ಲಿ, ಅವಳಿಗದೇ ಮಾರಿ ಹಬ್ಬ. ರಾತ್ರಿ ಅಷ್ಟಕ್ಕಿಂತ ಹೇಳಿರಿ ತಮ್ಮಯ್ಯ ಯಾವ್ದೋ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಂತ ಬೆಳಗ್ಗೆ ಎದ್ದು ಏನೇ ಆಗ್ಲಿ ನೀನೇ ಟೀ ತಗೊಂಡೋಗಿ ಕೊಡು ಅಂತ.
ನಾನು ಅಷ್ಟು ಹೇಳಿದ್ಮೇಲೂ ಅವಳು ಮನೆ ಬಿಟ್ಟು ಹೋಗೋಳೆ ಅಂದ್ರೆ ಅವಳಿಗೆ ಎಷ್ಟು ದುರಾಂಕಾರ ಇಲ್ಲ. ಸುಜಾತ, ಟೀಯಲ್ಲಿ ಇಟ್ಬಿಟ್ಟು ಹೋಗಿ ನಿನ್ ಕೆಲಸ ಏನಿದೆ ನೋಡ್ಕೋಗು. ಆದ್ರೂ ಗುರ್ತೋಳ್ ಮಕ್ಕದಲ್ಲಿ ಅದೇನು ಅದೃಷ್ಟ ಅಂತ ಬರ್ದವನು ಆ ಆಳಾದ್ಯಾವ್ರು ಅವನಿಗೆ ಗೊತ್ತಾಗ್ಬೇಕು. ಟೀ ಬೇರೆ ತಣ್ಣಗಾಯ್ತೈತೆ. ತಮ್ಮಯ್ಯ ಒತ್ತಾರೆ ಎದ್ದು ಆ ದರಿದ್ರದೊಳ್ ಮುಖ ನೋಡ್ಲಿಲ್ಲ ಅಂದ್ರೆ ನರ್ಸಿಂಗ್ ನೋಡ್ತಾರ ತಾಳಿ ಆಕಾಶನು ಭೂಮಿನೂ ಒಂದು ಮಾಡ್ಬಿಡ್ತಾನೆ. ಎಲ್ಲ ಹಾಳಾಗೋದ್ರಿ ಇವಳು. ಅಜ್ಜಿ ಅಜ್ಜಿ ಏನ್ಲಾ? ಅಜ್ಜಿ ಒತ್ತರನ ಮಿಠಾಯಿ ಕೊಡ್ತೀನಿ ಅಂದಲ್ಲ, ಕೊಡೀಗ. ಅಯ್ಯೋ ಬಚಾರ ಎದ್ದಿಟ್ಗ ಅದ್ ಏನ್ಲಾ ಆಟ ಮಾಡ್ತಿದ್ಯಾ? ಹೋಗಿ ಕೈ ಕಾಲು ಮಕ್ಕ ತೊಳ್ಕೊಂಡು ಯಾವ್ರ ಕೈ ಮುಗಿದ್ ಬಿಟ್ಟು ಬಾ, ಮಿಠಾಯಿ ಕೊಡ್ತೀನಿ. ಅತ್ತೆ, ಎಲ್ಲಿ ನಿನ್ ಮೊಮ್ಮಗಳು? ಎಲ್ಲಿ ಕಳಿಸಿದ್ರಿ ಅವಳನ್ನ? ಅಯ್ಯೋ ನಿಂದ ಒಳ್ಳೆ ಕಥೆ ಆಯ್ತಲ್ಲ ನಾಗೆ. ನಾನು ಎಲ್ಲೂ ಕಳಿಸಿಲ್ಲ ಅವಳನ್ನ. ಮತ್ತೆಲ್ಲಿ ಹಾಳಾಗೋದ್ಲು? ಈಗ ತಮ್ಮಯ್ಯ ಎದ್ದು ಟೀ ಕೇಳಿದ್ರೆ ಯಾರ ಕೈಲಿ ಕಳಿಸ್ಲಿ? ಪತ್ತರನೇ ಎದ್ದು ಯಾವ್ದೋ ದೊಡ್ಡ ಕೆಲ್ಸಕ್ಕೆ ಹೋಗ್ಬೇಕು, ಲಚ್ಚಿ ಕೈಲೇ ಟೀ ಕಳಿಸು ಅಂತ ಹೇಳಿದ. ಅಜ್ಜಿ ನಾನೇ ಟೀ ತಗೋ ಕೊಡ್ಲಾ? ಅದೆಲ್ಲ ಏನು ಬೇಡ ಬಾ, ನಾವೆಲ್ಲ ಅನಿಷ್ಟು ಕೊಡ್ದವ್ರು, ಅವಳೊಬ್ಳೆ ಅದೃಷ್ಟ ಕೊಟ್ಟಿರೋಳು ಬಾ. ಲಚ್ಚಿ ಲಚ್ಚಿ, ನಾ ಟೀ ತಗೊಂಡೋಗ್ ಕೊಡಕ್ಕಿಲ್ಲ. ತಮ್ಮಯ್ಯ ಹೇಳ್ದಾಗ ನಡೀಲಿಲ್ಲ ಅಂದ್ರೆ ರಾಕ್ಷಸ ಹಾಕ್ಬಿಡ್ತಾನೆ. ಇಷ್ಟಕ್ಕೆಲ್ಲ ನೀವೇ ಕಾರಣ ಕಾಣತ್ತೆ. ತಂದೆ ತಾಯಿ ಇಲ್ದಿರೋ ಮಗ ಅಂತ ತಲೆ ಮೇಲೆ ಕೂರ್ಸ್ಕೊಂಡು ಬೆಳೆಸಿದ್ರಿ. ಲಚ್ಚಿ ನಾನು ಏನಾರ ಅಂದ್ರೆ ಮೊಮ್ಮಗಳಂತ ವಹಿಸ್ಕೊಂಡ್ ಬರ್ತೀರಾ? ಇಷ್ಟಿಲ್ದೆ ಹೇಳವ್ರ ನುಗ್ಗಿ ಗಿಡನ ಜೂಟ್ ಬೆಳೆಸ್ಬೇಕು, ಮಕ್ಕಳನ್ನ ಬಡ್ದು ಬೆಳೆಸ್ಬೇಕು ಅಂತ. ನೀವೇ ತಗೊಂಡೋಗಿ ಟೀ ಕೊಡಿ. ನಿಮ್ ಮೊಮ್ಮಗಳು ಮಾಡಿ ತಪ್ಪಿಗೆ ನೀವ್ ಅನ್ಭವಿಸಿ. ಅಯ್ಯೋ ಕೊಡೇನಾಗಿ, ನಾನೇ ತಗೊಂಡೋಗಿ ಕೊಡ್ತೀನಿ. ನಾನ್ ಕೊಟ್ಟರೆ ಏನು ನಿನ್ ತಮ್ಮ ನನ್ ಗಲ್ಲಿಗೆ ಹಾಕ್ಬಿಟ್ಟಾನಿಯಾ? ಓಹೋ ನಡಿಯೋದ್ ನಡಿಯಲ್ಲಿ ಮಾದಪ್ಪನ ಜಾತ್ರೆ, ಊದೋ ಸೆಂಕ ಊದೋದಯ್ಯ. ಏ ಲಚ್ಚಿ, ಮಾವಯ್ಯ ಯಾರಿಗೋ ಹುಟ್ಟಿದವಳು ಹಣೆ ಮೇಗೆ ಅದ್ಯಾವರು ನನ್ನ ಅದೃಷ್ಟ ಬರೆದು ಬಿಟ್ಟವನೆ. ನನ್ನ ಪುಣ್ಯ ಏನಪ್ಪ ಅಂದರೆ ನೀನು ನಮ್ಮ ಒಟ್ಟಿನಾಗೆ ಹುಟ್ಟಿರೋದು. ಹೋಯ್ತಾ ಇರೋ. ಅವಯ್ಯ, ಆ ರುದ್ರೇಗೌಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನ ಎಲೆಕ್ಷನ್ ಆಗಿ ನಿನ್ನೆದ್ರಿಗೆ ನಿಂತವನೆ.
ಎಷ್ಟು ಎದುರಿಸಿದ್ರು ಜಗ್ತಾ ಇಲ್ಲ, ಬಡಿಯಾದ ಕಾಸು ಕೇಳ್ತಾ ಇಲ್ಲ. ಬಸ್ವ ಅವನು ಜಾತಿ ನೆಮ್ಕೊಂಡು ರಾಜಕೀಯ ಮಾಡ್ತಾವನೆ. ನಾನು ಶ್ರೀಲಕ್ಷ್ಮಿ ಕೊಡೋ ಹಣ ನೆಮ್ಕೊಂಡು ರಾಜಕೀಯ ಮಾಡ್ತಾ ಇವನು. ಗಾದೆ ಮಾತು ಕೇಳಲಿಲ್ವಾ? ಹಣ ಹಣ ಅಂದ್ರೆ ಹೆಣ ಕೂಡ ಬಾಯಿ ಬಿಡ್ತದೆ. ಈಗಿನ ಕಾಲದಾಗ ಯಾರು ಎದರ್ಸಿ ಬೆದರ್ಸಿ ರಾಜಕೀಯ ಮಾಡಕ್ ಆಗಕ್ಕಿಲ್ಲ. ರಾಜಕೀಯ ಮಾಡಬೇಕು ಅಂದ್ರೆ ಕೋಟಿ ಕೋಟಿಗಟ್ಲೆ ಹಣ ಬೇಕು. ನಿನ್ ಮಂಜಾಳಾಗ ಇನ್ನೂ ಇಲ್ಲೇ ನಿಂತ್ಕೊಂಡಿದ್ಯಾ? ಗರುಡ್ಗಂಬ ತರ ಹೋಗುವಂತ ಆಗ್ಲೇ ಹೇಳಿಲ್ವಾ? ಒಟ್ಟಿನಾಗೇನು ಮಾಡಕ್ ಕ್ಯಾಮೆ ಇಲ್ವಾ? ಮಕ್ಕ ತೋರಿಸಿದ್ದು ಆಯ್ತು, ಕಾಪಿ ಕೊಟ್ಟಿದ್ದು ಆಯ್ತು. ಹೋಯ್ತಾ ಇರೋ ಹೋಯ್ತಾ ಇರೋ. ಅಜ್ಜಿ ತಗೊಳ್ಳಿ ಟೀ. ಟೀ ಕೇಳಿದ್ರೆ ನಿಮ್ಮವ್ವ ಪಾನ್ಕ ಮಾಡಿ ಕಳ್ಸವಳೆ. ಬಿಸಿ ಮಾಡಿ ತಂದು ಕೂಡ ಕೇಳು. ಸರಿ. ನಾಗಿ ತಗ ಟೀ ಬಿಸಿ ಮಾಡಿ ತಂದಿದ್ದೀನಿ. ಬಿಸಿ ಕೇಳಿದ್ರೆ ಬಾಯಿ ಸುಟ್ಟೋಗ ತಂದ್ಕೊಡೋದು. ನಿಮ್ಮನ್ನೇನು ಅನ್ನೋದು? ಸೊ ನಿಂತ್ಕೊಳೆ. ಒತ್ತಾರೇನಿತ್ತು? ಎತ್ತಾಗೋಗಿದ್ದೀಯ? ನಿನ್ನನ್ನೇ ಕೇಳ್ತಿರೋದು. ಬೊಗಳೆ ಬೊಗಳು ಅಂತ ಹೇಳದ್ನಲ್ಲ, ರಾತ್ರಿ ನೀ ಹೇಳಿರಲಿಲ್ಲ? ಒತ್ತಾರನೆ ಎದ್ದು ತಮ್ಮಯ್ಯನಿಗೆ ಟೀ ಕೊಡ್ಬೇಕು ಅಂತ. ಎಲ್ಲಿಗೆ ಹೋಗಿ? ಕಾವೇರಕ್ಕನ ಮಗಳ ಮದ್ವೆ ಬಂದ್ ಮಾಂಗಲ್ಯ ಮುಟ್ಟು ಅಂತ ಅಂದ್ರು. ಅದಕ್ಕೆ ನನಗ್ ಮಾರಿ ಪರರ್ ಗುಪ್ಕಾರಿ. ನನ್ನ ತಮ್ಮಯ್ಯ ನೀನ್ ಮುಖ ನೋಡ್ಬೇಕು ಅಂತ ಕಾಯ್ಕೊಂಡು ಕೂತವನೆ. ನೀನು ಹೋಗಿ ಯಾರಿಗೋ ಮುಖ ತೋರಿಸ್ಬಿಟ್ಟು ಬಂದ್ಯಾ? ಕಾಲ್ ತೋರ್ಸಿ. ಮುಖನಲ್ಲ, ಕಾಲ್ನ. ಅಮ್ಮ ಇವತ್ತು ನನ್ನ ತಮ್ಮಯ್ಯ ಎದ್ದೇಳೋ ಹೊತ್ತು ಸರಿಯಾಗಿ ಬಂದೆ ಬದುಕಂಡೆ. ಇಲ್ಲ ಅಂದಿದ್ರೆ ನೀನು ಕಾಲು ಚೆಲ್ಲಿ ಟೀನ ನಿನ್ನ ಮೊಕ್ಕಕ್ಕೆ ಕೆರ್ಚ್ತಿದ್ದೆ. ಈ ಮನೆಯಲ್ಲಿ ನಾನು ಹೇಳ್ದಂಗೆ ನಡಿಬೇಕು, ನನ್ನ ತಮ್ಮಯ್ಯ ಹೇಳ್ದಂಗೆ ನಡಿಬೇಕು. ಆಯ್ತೇನೆ? ಎಲ್ಲವ ಬಸಿ ಕಾಲು ತೋರಿಸು. ಹಳ್ಳೆಣ್ಣೆ ಹಚ್ತೀನಿ, ಉರಿ ಕಮ್ಮಿ ಆಯ್ತದೆ. ಬೇಡ ಅಜ್ಜಿ, ನೋಯ್ತದೆ. ಯಾವ ಜನ್ಮದಾಗೆ ಅದು ಯಾರನ್ನ ಹೊಟ್ಟೆ ಉರಿಸ್ಕೊಂಡಿದ್ಯೋ ಏನು? ಈ ಜನ್ಮದಾಗೆ ಈ ಮನೆಯಾಗ ಹುಟ್ಟಿ
ಈ ಪಾಟಿ ಕಷ್ಟ ಅನುಭವಿಸ್ತಾ ಇದೀಯ. ಹಳ್ಳೆಣ್ಣೆ ಹಚ್ಚಿದ್ರೆ ನೋವು ಕಮ್ಮಿ ಆಗಿ ತಂಪಾಯ್ತದೆ ಕಣವ್ವ. ಅಜ್ಜಿ ಇದೇನ್ ಮಾಡ್ತಿದ್ಯಾ ನೀನು? ಹಳ್ಳೆಣ್ಣೆ ಹಚ್ಚುತ್ತೀನಿ ಅಂದ್ರೆ ಬೇಡ ಅಂತಲ್ಲ ಕಳ್ಳ. ತೆಗಿ ಅದೆಲ್ಲ ನಿಮ್ ಕಾಲ್ದಾಗೆ. ತಕ ಈ ಔಷಧಿ ಹಚ್ಚು. ಎಷ್ಟು ಹೇಳಿದ್ರು ಬೇಡ ಅಂತ ಹೇಳಕಲ್ಲ. ಹಂಗೆಲ್ಲ ಚಿಕ್ಕ ಮಕ್ಳಂಗ್ ಹಠ ಮಾಡ್ಬಾರ್ದು ಕಣವ. ಈಗ ನೀನು ಔಷಧಿ ಹಚ್ಚಿಸ್ಕೊಳ್ದಿದ್ರೆ ನಾಳೆ ಬೆಳಿಗ್ಗೆ ನಿನ್ ಕಾಲಿಗೆ ಬೊಬ್ಬೆ ಬರ್ತದೆ. ಆಮ್ಯಾಕ್ ನಡಿಯೋಕ್ಕೂ ಆಯ್ಕಿಲ್ಲ. ಸುಮ್ಕೆ ಔಷಧಿ ಹಚ್ಚಿಸ್ಕ. ಅಜ್ಜಿ ತಕ ನೀನು ಹಚ್ಚು. ಒತ್ತಾರನ ಎದ್ದು ಎಲ್ಲಿಗೋ ಇದ್ದೆ? ಮನೆಯವ್ರು ಆಡೋದಕ್ಕೂ ನೀನ್ ಮಾಡೋದಕ್ಕೂ ಎರಡಕ್ಕೂ ಸರಿಯಾಗದೆ. ನಂಜುಂಡ ನಂಜುಂಡ ಬಂದೆ ಮಾವ. ಅಜ್ಜಿ ನಂಜುಂಡಿಗೆ ನನ್ ಕಂಡ್ರೆ ಎಷ್ಟಿಷ್ಟ ಅಲ್ವಾ? ಚಿಕ್ಕಪ್ಪನ್ಗೆ ನನ್ ಕಂಡ್ರು ಇಷ್ಟಾನೆ. ಅಜ್ಜಿ ಅಕ್ಕನ ಕಾಲ್ ಮೇಲೆ ಯಾಕೆ ಅಜ್ಜಿ ಬಿಸಿ ಟೀ ಹಾಕಿದ್ದು? ಯಾಕೆ ಅಂತ ಅದ್ಯಾವ್ರಿಗೆ ಗೊತ್ತು ಕಂದ. ಅಯ್ಯೋ ಭಗವಂತ, ಈ ಕಷ್ಟಕ್ಕೆ ಕಡೆಗಾಲವೇ ಇಲ್ವೇನಪ್ಪ. ಅಜ್ಜಿ ದ್ಯಾವ್ರು ಅವನು ಇಷ್ಟಪಟ್ಟವ್ರಿಗೆ ಕೊಡಬಾರ್ದು ಕಷ್ಟ ಕೊಟ್ಟ ಮೇಲೇನಂತೆ ಸುಖ ಕೊಡೋದು. ನಿಂಗೆ ಎಲ್ಲ ಥರದ ಕಷ್ಟ ಕೊಟ್ಟಾಯ್ತು. ಇನ್ಮ್ಯಾಕೆ ಏನಿದ್ರು ಸುಖನೇ ಬಾಕಿ. ನಂಗೆ ಗೊತ್ತು ಯಾವ್ರು ನಿಂಗೆ ಅಂತ ಒಬ್ಬ ರಾಜ್ಕುಮಾರ್ ನೋಡ್ಸವ್ನೆ. ಅವನು ಬಂದು ನೀನು ಲಗ್ನ ಮಾಡ್ಕೊಂಡು ಕರ್ಕೊಂಡು ಹೋಯ್ತಾನೆ. ಆಮೇಲೆ ನಿಂಗೆ ಈ ಮನೆ ನರ್ಕನೇ ಇರಕ್ಕಿಲ್ಲ ಕಣವ್ವ. ನೀನು ರಾಜ್ಕುಮಾರ ಯಾವಾಗಲೂ ಸುಖವಾಗಿ ಸಂತೋಷವಾಗಿರ್ಬೋದು. ಏ ಅಜ್ಜಿ, ಯಾವಾಗ ಹೇಳಿದ್ರು ಇದೇ ಕತೆ ಆಯ್ತು. ರಾಜ್ಕುಮಾರ ಬರ್ತಾನಂತೆ, ಕರ್ಕೊಂಡು ಹೋಯ್ತಾನಂತೆ. ಹೌದು, ಅವನೆಲ್ಲವನೇ ಯಾವಾಗ ಬರ್ತಾನೆ? ಏನಪ್ಪ ಮಾಡೋದೀಗ? ಲೇಟ್ ಆಗ್ತಾ ಇದೆ. ಛೇ, ಇವಳು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾಳೆ. ರಿಸೀವ್ ಮಾಡಿದ್ರೆ ಬೈಸ್ಕೋಬೇಕಾಗತ್ತೆ. ಇದೊಂದು ಗೋಳು. ಫೋನ್ ಮಾಡಿದ್ರೆ ರಿಸೀವೇ ಮಾಡಲ್ಲ. ಇವತ್ತೇ ಟ್ರಾಫಿಕ್ ಜಾಮ್ ಆಗಬೇಕಾ? ಈಡಿಯಟ್, ಎಷ್ಟೊತ್ತು ಕಾಯಿಸ್ತಾನೆ. ಬರ್ಲಿ, ಇವತ್ತು ಮಾಡ್ತೀನಿ.
ಇವತ್ತು ಇವ್ನು ಬರಲ್ಲ.